ಈ ಕಾರ್ಯಕ್ರಮದ ಆಯೋಜಕರು ಹಾಗೂ ಶ್ರೀಮತಿ ಶೋಭಾ ದೇಸಾಯಿ ಮೆಮೋರಿಯಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿಯವರು ವೇದಿಕೆಯ ಮೇಲೆ ಆಗಮಿಸಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರ ಆಗಮನದ ನಿರೀಕ್ಷೆಯಲ್ಲಿ ಈ ಒಂದು ಕಾರ್ಯಕ್ರಮದ ನೇರ ಫಲಾನುಭವಿಗಳಿಗೆ ವೈದ್ಯಕೀಯ ಪ್ರಮಾಣ ಪತ್ರ ಮತ್ತು ಅವರ ಫೋಟೋ ಕಾರ್ಯಕ್ರಮ ನಡೆಯುತ್ತದೆ. ದಯವಿಟ್ಟು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ನೀಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಶೋಭಾ ದೇಸಾಯಿ ಮೆಮೋರಿಯಲ್ ಟ್ರಸ್ಟ್ನ ವತಿಯಿಂದ 25 ಜನರಿಗೆ ಉಚಿತ ನೇತ್ರ ಚಿಕಿತ್ಸೆ ಕಾರ್ಯಕ್ರಮವನ್ನು ಪ್ರಾರಂಭಿಕ ಕಾರ್ಯಕ್ರಮವನ್ನಾಗಿ ಈ ಟ್ರಸ್ಟ್ನಿಂದ ಮಾಡಿದ್ದಾರೆ. ಆ ಫಲಾನುಭವಿಗಳೆಲ್ಲ ವೇದಿಕೆಯಲ್ಲಿ ಇದ್ದಾರೆ. ಈ ಉಚಿತ ನೇತ್ರ ಚಿಕಿತ್ಸೆ ಅನ್ನುವಂತಹದ್ದು ಪ್ರಾತಸ್ಮರಣೀಯರಾದ ಡಾಕ್ಟರ್ ಸುಭಾಷ್ ಕಾಕಂಡ್ಕಿಯವರ ಕನಸು. ಅವರು ಎಷ್ಟೋ ವರ್ಷಗಳ ಕಾಲ ಪ್ರತಿ ವರ್ಷ ರಾಘವೇಂದ್ರ ಚಾರಿಟೇಬಲ್ ಟ್ರಸ್ಟದ ಸಹಯೋಗದಲ್ಲಿ ಉಚಿತವಾಗಿ ನೇತ್ರ ಚಿಕಿತ್ಸೆ ಕಾರ್ಯಕ್ರಮ ಮತ್ತು ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅದೇ ಕಾರ್ಯಕ್ರಮವನ್ನು ಅವರ ಚಿರಂಜೀವಿಯಾದಂತಹ ಡಾಕ್ಟರ್ ಶ್ರೀ ಸುಶೀಲ್ ಕಾಕಂಡ್ಕಿ ಅವರು ಮುಂದುವರಿಸಿಕೊಂಡು ಹೊಂಟಿದ್ದಾರೆ. ಇದು ಸಮಾಜಕ್ಕೆ ಒಂದು ಹೆಮ್ಮೆಯ ವಿಷಯ ಆಗಿದೆ. ಆಡದಲೆ ಬಾಡುವನು ರೂಢಿಯೊಳಗುತ್ತಮನು, ಆಡಿ ಮಾಡುವನು ಮಧ್ಯಮನು ತಾ ಆಡಿಯೂ ಮಾಡದವ ಅಧಮ ಸರ್ವಜ್ಞ ಅಂತ ಒಂದು ಸರ್ವಜ್ಞನ ವಚನ ಇದೆ. ಇವತ್ತಿನ ದಿವಸ ಶ್ರೀಮತಿ ಶೋಭಾ ದೇಸಾಯಿ ಟ್ರಸ್ಟ್ನಿಂದ ಪ್ರಥಮ ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಆಡುವಕ್ಕಿಂತ ಮುಂಚೆಯೇ 25 ಜನರ ಕಣ್ಣಿನ ಉಚಿತ ನೇತ್ರ ಚಿಕಿತ್ಸೆಯನ್ನು ಮಾಡುವ ಮೂಲಕ ಆಡುವಗಿಂತ ಮೊದಲೇ ಕಾರ್ಯಕ್ರಮವನ್ನು ಮಾಡಿ ತೋರಿಸಿದ್ದಾರೆ. ಮ್ಯಾನೇಜಿಂಗ್ ಟ್ರಸ್ಟಿಯವರಿಗೆ ಸಮಾಜದ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೀನಿ. ನೀವು ನೋಡ್ತಾ ಇರ್ಬೋದು 25 ಜನ ಏನು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದಾರೆ, ಇಲ್ಲಿ ಕೂತಿದ್ದಾರೆ. ಅವರಿಗೆಲ್ರಿಗೂ ಪ್ರಮಾಣ ವಚನ ಕೊಡುವ ಒಂದು ಕಾರ್ಯಕ್ರಮ ಆಯಿತು. ಕಾರಣ ಇಷ್ಟೇ, ಮಾನ್ಯ ಶಾಸಕರು ಸ್ವಲ್ಪ ಬರೋದು ಲೇಟ್ ಆಗೋದಕ್ಕೋಸ್ಕರ ಒಂದು ಟ್ರಸ್ಟ್ ವತಿಯಿಂದ ಅವರಿಗೆ ಒಂದು ಪ್ರಮಾಣ ವಚನ ಸ್ವೀಕಾರ ಕೊಡುವಂಥ ಒಂದು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು ಆಗಿತ್ತು. ಅದೇ ರೀತಿ ಇನ್ನೇನು ಮಾನ್ಯ ಶಾಸಕರು ಬರ್ತಿದ್ದಾರೆ. ಸೊ ನೋಡೋಣ, ಸ್ವಲ್ಪ ವೇಟ್ ಆ್ಯಂಡ್ ಸಿ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಮಾನ್ಯ ಶ್ರೀ ದೊಡ್ಡನಗೌಡ ಪಾಟೀಲ್, ಕುಷ್ಟಗಿಯ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ಮುಖ್ಯ ಸಚೇತಕರಿಂದ ಆಗಬೇಕಾಗಿದೆ. ಈ ಒಂದು ಟ್ರಸ್ಟ್ ವೈಯಕ್ತಿಕ ನೋಂದಾಯಿತ ಟ್ರಸ್ಟ್ ಆಗಿದೆ. ಟ್ರಸ್ಟಿನ ಮ್ಯಾನೇಜಿಂಗ್ ಟ್ರಸ್ಟಿಯಾದಂಥ ಶ್ರೀಯುತ ಶ್ರೀನಿವಾಸ ಮೂರ್ತಿ ಜಯರಾವ್ ದೇಸಾಯಿ ಜರ್ಕುಂಟಿ ಅವರು ಇದನ್ನು ಖಾಸಗಿ ಟ್ರಸ್ಟ್ ಆಗಿ ನೋಂದಾಯಿಸಿರುತ್ತಾರೆ. ಈ ಒಂದು ಟ್ರಸ್ಟಿನ ಮೂಲ ಕಚೇರಿ ಕುಷ್ಟಗಿ ಮತ್ತು ಬೆಂಗಳೂರು ಆಗಿರುತ್ತದೆ. ಸಮಾಜ ಸೇವೆಯೇ ಗುರಿಯನ್ನಾಗಿಟ್ಟುಕೊಂಡು ಈ ಒಂದು ಟ್ರಸ್ಟನ್ನು ಸ್ಥಾಪಿಸಲಾಗಿದೆ. ಮನುಷ್ಯನಿಗೆ ಆರೋಗ್ಯವೇ ಅತ್ಯಂತ ಮುಖ್ಯವಾದಂತಹದ್ದು. ಯಾರಾದರೂ ಭೇಟಿ ಆದರೆ ಮೊದಲು ಆರಾಮಿದೆಯೇನೋ ಅಂತ ಕೇಳ್ತಾರೆ. ಎಷ್ಟು ರೊಕ್ಕ ಮಾಡಿದೆ ಅಂತ ಯಾರೂ ಕೇಳೋದಿಲ್ಲ, ಎಷ್ಟು ಪ್ಲಾಟ್ ತಗೊಂಡೆ ಅಂತ ಯಾರೂ ಕೇಳೋದಿಲ್ಲ. ಯಾಕಂದರೆ ಆರೋಗ್ಯವೇ ಭಾಗ್ಯ ಅನ್ನುವಂಥದ್ದು. ಶ್ರೀಕೃಷ್ಣ ಹೇಳ್ತಾನೆ, ಆರೋಗ್ಯಂ ಭಾಸ್ಕರ ದೀಕ್ಷಾತ್ ಆಯುರ್ದೀಕ್ಷಾತ್ ಹುತಾನನಃ, ಜ್ಞಾನಂ ಮಹೇಶ್ವರ ದೀಕ್ಷಾತ್ ಮುಕ್ತಿರ್ ಹೇತು ಜನಾರ್ದನ ಅಂತ. ಮನುಷ್ಯನಿಗೆ 4 ಮುಖ್ಯವಾದ ಸಂಪತ್ತು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದರಲ್ಲಿ ಮೊದಲೇದ್ದೇ ಆರೋಗ್ಯ. ಆರೋಗ್ಯ ಅನ್ನುವುದನ್ನು ನಮಗೆ ಭಾಸ್ಕರ ಕೊಡಬೇಕು. ಸೂರ್ಯ ನಮಗೆ ಆರೋಗ್ಯವನ್ನು ಕೊಡಬೇಕು. ಆರೋಗ್ಯಂ ಭಾಸ್ಕರ ದೀಕ್ಷಾ, ಭಾಸ್ಕರನ ಇಚ್ಛೆಗೆ ಸೇರಿದರೆ ಆರೋಗ್ಯ ಸಿಗುತ್ತೆ.
ಆಯುತ್ ಇಚ್ಛಾದ್ಭುತಾನನಃ ಅಂದ್ರೆ ಅಗ್ನಿದೇವ ನಮಗೆ ಆಯುಷ್ಯವನ್ನು ಕೊಡಬೇಕು. ನಮ್ಮ ಜಠರಾಗ್ನಿ ಮಂದ ಆದಂಗೆಲ್ಲ ನಮ್ಮ ಆಯುಷ್ಯ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಯಾವ ದುಡ್ಡು ಕೊಟ್ಟರೂ ಸಿಗೋದಿಲ್ಲ. ಔಷಧಿಯನ್ನು ಕೊಂಡ್ಕೋಬಹುದು, ಆರೋಗ್ಯವನ್ನು ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ, ಆಯುಷ್ಯವನ್ನು ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ. ಅದೇ ರೀತಿ ಜ್ಞಾನಂ ಇಚ್ಛಾದ್ ಮಹೇಶ್ವರ ಅಂತ ಈಶ್ವರ ಮನೋನಿಯಾಮಕರಾದ ರುದ್ರದೇವರು ಜ್ಞಾನವನ್ನು ಕೊಡಬೇಕು. ಜ್ಞಾನವನ್ನು ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ. ಶಿಕ್ಷಣವನ್ನು ದುಡ್ಡು ಕೊಟ್ಟರೆ ಸರ್ಟಿಫಿಕೇಟ್ ಸಿಗುತ್ತೆ ವಿನಃ ಜ್ಞಾನ ಸಿಗೋದಿಲ್ಲ. ಮುಕ್ತಿರ್ ಹೇತು ಜನಾರ್ದನ ಅಂತ ಮುಕ್ತಿ ಅನ್ನುವಂತಹದ್ದನ್ನು ಜನಾರ್ದನನೇ ಕೊಡಬೇಕು. ಈ ಒಂದು ಧರ್ಮಾರ್ಥವಾಗಿ ಸ್ಥಾಪನೆಯಾದಂತಹ ಈ ಟ್ರಸ್ಟಿನ ಮುಖ್ಯ ಉದ್ದೇಶವೇ ಈ 4 ಕಾರ್ಯಕ್ರಮಗಳು. ಟ್ರಸ್ಟ್ ಮುಖ್ಯವಾಗಿ ಧರ್ಮಾರ್ಥವಾಗಿ ಉಚಿತವಾಗಿ ಸಾರ್ವಜನಿಕವಾಗಿ ಎಲ್ಲ ವರ್ಗದ ಜನರಿಗೆ, ವಿಶೇಷವಾಗಿ ಬಡ ಜನರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಆರೋಗ್ಯದ ಸೇವೆ, ಶಿಕ್ಷಣದ ಸೇವೆ ಮತ್ತು ಧಾರ್ಮಿಕ ಸೇವೆಯನ್ನು ಮಾಡುವ ಉದ್ದೇಶದಿಂದ ಈ ಟ್ರಸ್ಟನ್ನು ರಚಿಸಲಾಗಿದೆ. ಆರೋಗ್ಯದ ಸೇವೆಯಾಗಿ ಇವತ್ತು ಪ್ರಥಮ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮುಂದೆ ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರಗಳು, ನೇತ್ರ ತಪಾಸಣೆ ಮತ್ತು ನೇತ್ರ ಚಿಕಿತ್ಸಾ ಶಿಬಿರಗಳು, ಯೋಗ ಶಿಬಿರಗಳು, ಧ್ಯಾನ ಶಿಬಿರಗಳು, ಹೀಗೆ ಆರೋಗ್ಯ ಮತ್ತು ಆಯುಷ್ಯದ ಹೆಚ್ಚಳಕ್ಕಾಗಿ ಈ ಒಂದು ಟ್ರಸ್ಟ್ನಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಕ್ಷೇತ್ರದಲ್ಲಿ ಟ್ರಸ್ಟ್ ಉಚಿತ ಸೇವೆಯನ್ನು ಸಲ್ಲಿಸ್ತಾ ಇದೆ. SSLCಯಲ್ಲಿ, PUCಯಲ್ಲಿ, ಪದವಿಯಲ್ಲಿ, ಉನ್ನತ ವ್ಯಾಸಂಗದಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ನೀಡುವಂತಹದ್ದು, ಆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಧನ ಸಹಾಯವನ್ನು ಮಾಡುವಂತಹದ್ದು ಮತ್ತು ಉಚಿತವಾದಂತಹ ಶೈಕ್ಷಣಿಕ ಶಿಬಿರಗಳನ್ನು ನಡೆಸುವಂತಹದ್ದು ಮತ್ತು ಶಿಕ್ಷಣಕ್ಕೆ ಸಹಾಯವನ್ನು ಮಾಡುವಂತಹ ಒಂದು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಕೂಡ ಈ ಒಂದು ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಇನ್ನು ಧಾರ್ಮಿಕವಾಗಿ ಧರ್ಮಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು, ಉಚಿತವಾದಂತಹ ಉಪನ್ಯಾಸ ಮಾಲಿಕೆಗಳು, ಉಚಿತವಾದಂತಹ ಪ್ರವಚನ ಮಾಲಿಕೆಗಳು, ಧಾರ್ಮಿಕ ಶಿಬಿರಗಳು, ಹೀಗೆ ಹಲವಾರು ಉದ್ದೇಶಗಳಿಂದ ಶ್ರೀಯುತ ಶ್ರೀನಿವಾಸ ಮೂರ್ತಿ ಜಯರಾವ್ ಜರಕುಂಟಿ ದೇಸಾಯಿ ಅವರು ಈ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಟ್ರಸ್ಟ್ ಯಶಸ್ವಿಯಾಗಿ ಸಮಾಜ ಸೇವೆಯನ್ನು ನೀಡಲಿ ಅನ್ನುವಂತಹ ಆಶಯವನ್ನು ನಾವೆಲ್ಲರೂ ವ್ಯಕ್ತಪಡಿಸೋಣ. ಈ ಒಂದು ಮುಸ್ಸಂಜೆಯ ಕಾರ್ಯಕ್ರಮಕ್ಕೆ ಶ್ರೀಮತಿ ಶೋಭಾ ದೇಸಾಯಿ ಮೆಮೋರಿಯಲ್ ಟ್ರಸ್ಟ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸ್ತಾ ಇರುವಂತಹ ಶ್ರೀಯುತ ದೊಡ್ಡನಗೌಡ H. ಪಾಟೀಲ್, ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ಮುಖ್ಯ ಸಚೇತಕರನ್ನು, ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾದ ಫಲಾನುಭವಿಗಳು, ಎಲ್ಲ ಗಣ್ಯಮಾನ್ಯರು ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿಯವರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ, ಉದ್ಘಾಟಕರಾಗಿ ಆಸನವನ್ನು ಅಲಂಕರಿಸಬೇಕು ಅಂತ ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ವಿಘ್ನೇಶ್ವರನ ಸ್ಮರಣೆಯನ್ನು ಮಾಡೋಣ. ಜಯ ಜಯತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಳ, ಜಯ ಜಯತು ವಿದ್ಯಪ್ರದಾಯಕ ವೀತಭಯ ಶೋಕ, ಜಯ ಜಯತು ಚಾರ್ವಾಂಗ ಕರುಣಾನಯನದಿಂದಲೇ ನೋಡೆ ಜನ್ಮ, ಮಯಮೃತಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ. ವಿಘ್ನೇಶ್ವರನ ಪ್ರಾರ್ಥನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವಂತೆ ಪ್ರತಸ್ಮರಣೀಯರಾದಂಥ ಸ್ವರ್ಗೀಯ ವಾಸಿಗಳಾದಂಥ ಜಯರಾವ್ ದೇಸಾಯಿ ಅವರು ಕುಷ್ಟಗಿ ಸರ್ಕಾರಿ ಕಾಲೇಜಿನ ಪ್ರಥಮ ಪ್ರಾಚಾರ್ಯರು. ಇವತ್ತೇನಾದರೂ ಕುಷ್ಟಗಿ ಸರ್ಕಾರಿ ಪದವಿ ಕಾಲೇಜು ಇಷ್ಟು ವರ್ಷಗಳ ಕಾಲ ನಮ್ಮನ್ನೆಲ್ಲ ಓದಿಸಿದೆ ಅಂದರೆ ಅಲ್ಲಿ ಪ್ರಪ್ರಥಮವಾಗಿ ಅಲ್ಲಿ ಬೀಜವನ್ನು ಬಿತ್ತಿದಂಥವರು ಜಯರಾವ್ ಅವರು.
ಅವರ ಒಂದು ನೆರಳಲ್ಲಿ ನಮ್ಮ ಕುಷ್ಟಗಿ ಕಾಲೇಜು ಶಿಕ್ಷಣ ಇದೆ. ಅವರ ಒಂದು ಚಿರಂಜೀವಿಯಾಗಿ ಈ ಒಂದು ಟ್ರಸ್ಟನ್ನು ಶ್ರೀನಿವಾಸ ಮೂರ್ತಿ ಅವರು ಪ್ರಾರಂಭಿಸಿದ್ದಾರೆ. ಅವರ ಆಶಯ ಈಡೇರಲಿ ಅಂತ ನಾವೆಲ್ಲರೂ ಆಶಿಸೋಣ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜನಪ್ರಿಯ ಶಾಸಕರು ಮಾನ್ಯ ದೊಡ್ಡನಗೌಡ ಪಾಟೀಲರು, ವಿರೋಧ ಪಕ್ಷದ ಮುಖ್ಯ ಸಚೇತಕರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಾಧ್ಯಂ ತ್ರಿವರ್ತಿ ಸಂಯುಕ್ತಂ ವೈನಿನ ಯೋಜಿತಮ್ಮಯ್ಯ ದೀಪಾನ್ ಗ್ರಹಾಣ ದೇವೇಶ ತ್ರೈಲೋಕ್ಯ ತಿಮಿರಾಪಹ ಅಂತೇಳಿ, ದೀಪ ಮೂರು ಲೋಕದ ಕತ್ತಲೆಯನ್ನು ಕಳೆದು ಅಜ್ಞಾನವನ್ನು ಕಳೆದು ಬೆಳಕನ್ನು ನೀಡಲಿ, ಆ ಬೆಳಕಿನಲ್ಲಿ ಎಲ್ಲರಿಗೂ ದಾರಿ ಕಾಣಲಿ ಅಂತ ಹೇಳಿ ಈ ಒಂದು ಟ್ರಸ್ಟು ಸಮಾಜಕ್ಕೆ ಬೆಳಕನ್ನು ನೀಡಲಿ ಅನ್ನುವಂಥ ಆಶಯದೊಂದಿಗೆ ದೀಪವನ್ನು ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಮಾನ್ಯರು ಉದ್ಘಾಟಿಸಿದ್ದಾರೆ. ಕಾರ್ಯಕ್ರಮ ಉದ್ಘಾಟಿಸಿದಂತಹ ಎಲ್ಲ ಗಣ್ಯಮಾನ್ಯರಿಗೆ ಟ್ರಸ್ಟಿನ ಪರವಾಗಿ ಅನಂತ ಅನಂತ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದ ಎಲ್ಲ ಮಾನ್ಯರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ವಂದಿಸುತ್ತಾ, ಮನುಷ್ಯನ ಜೀವನದ ಪ್ರಧಾನ ಅಂಗವೇ ಕಣ್ಣು. ಈ ವಿಶಾಲವಾದ ಜಗತ್ತನ್ನು ನೋಡಲಿಕ್ಕೆ ಭಗವಂತ ಏನು ಕೊಟ್ಟರು ಅದನ್ನು ಕೊಟ್ಟದ್ದನ್ನು ನೋಡಲಿಕ್ಕಾದರೂ ಕಾಣಬೇಕಾಗುತ್ತೆ. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ಅದಕ್ಕೆ ಹೇಳಿದ್ದು. ಕಳೆದ ಕಾರ್ಯಕ್ರಮದಲ್ಲಿ ಸುಶೀಲ್ ಡಾಕ್ಟರ್ ಸಾಹೇಬ್ರ ಬಗ್ಗೆ ಮಾತನಾಡುವಾಗ ಹೇಳಿದ್ದೆ, ವಾಮನ ಮೂರ್ತಿ ಅಂತ ಹೇಳಿ. ಆದರೆ ಕೆಲವೊಂದು ಪತ್ರಿಕಾ ಮಿತ್ರರು ನನಗೆ ಆಕ್ಷೇಪ ಮಾಡಿದರು. ನಾನು ಅವಾಗಾದರೂ ವಿವರಣೆ ಕೊಟ್ಟಿದ್ದೆ, ಅದನ್ನು ಮಾನ್ಯರ ಮುಂದೆ ನಾನು ಹೇಳಬೇಕು. ವಾಮನ ಹುಟ್ಟುವಾಗ ಹೆಂಗಿದ್ನೋ ನನಗೆ ಗೊತ್ತಿಲ್ಲ. ಬೆಳೆದಾಗ ಮಾತ್ರ ತ್ರಿವಿಕ್ರಮ ಆಗಿದ್ದ. ಒಂದು ಪಾದದಿಂದ ಭೂಮಿಯನ್ನು ಆಳೋದು, ಒಂದು ಪಾದವನ್ನು ಆಕಾಶಕ್ಕಿಟ್ಟು ಇನ್ನೊಂದು ಪಾದ ಎಲ್ಲಿ ಇಡ್ಲಿ ಅಂತ ಕೇಳ್ದ. ನಮ್ಮ ಡಾಕ್ಟರ್ ಸಾಹೇಬರು ಮುಂಜಾನೆ ಒಂದು ಪಾದ ಖುಷಿಯಾಗಿದ್ದರೆ ಒಂದು ಪಾದ ಇಲ್ಕಲ್ಲೊಳಗಿರ್ತದೆ. ಯಾರು ಕೇಳ್ತಾರೋ ಅವಾಗ ಮೂರನೇ ಪಾದ ಅಲ್ಲಿ ಹಾಜರಾಗುತ್ತೆ. ಆ ಉದ್ದೇಶದಿಂದ ನಾ ತ್ರಿವಿಕ್ರಮ ಅಂದಿದ್ದೆ ಅನ್ನೋದನ್ನು ಇನ್ನೊಮ್ಮೆ ತಮ್ಮೆಲ್ಲರ ಸ್ಮರಣೆಗೆ ತರುತ್ತಾ, ಬಂಗಾರ ಶೆಟ್ಟರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು, ನಾವು ಬೇರೆ ದೇಶಕ್ಕೆ ಹೋಗಬೇಕಾದ್ರೆ ನಮ್ಮ ಕರೆನ್ಸಿ ಅಲ್ಲಿ ನಡೆಯೋದಿಲ್ರಿ ಅಂತ. ಅಮೇರಿಕಕ್ಕೆ ಹೋದರೆ ರೂಪಾಯಿಗೆ ಬೆಲೆ ಇಲ್ಲ. ಅಮೇರಿಕಾದ ಕರೆನ್ಸಿಗೆ ನಾನು ರೂಪಾಯಿನ ವರ್ಗಾಯಿಸ್ಕೋಬೇಕು, ಡಾಲರ್ ಮಾಡ್ಕೋಬೇಕು. ಅದೇ ರೀತಿ ಇನ್ನೊಂದು ದೇಶಕ್ಕೆ ಹೋದರೆ ಎನ್ ಅಂತ ಮಾಡ್ಕೋಬೇಕು. ಬೇರೆ ಬೇರೆ ದೇಶಕ್ಕೆ ಹೋದರೆ ಅಲ್ಲಿ ನಮ್ಮ ಮೌಲ್ಯ ನಡೆಯೋದಿಲ್ಲ, ನಮ್ಮ ಗಳಿಕೆ ನಡೆಯೋದಿಲ್ಲ. ಅಲ್ಲಿ ಆ ದೇಶದ ದುಡ್ಡನ್ನು ನಾವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಆದರೆ ಪರಲೋಕಕ್ಕೆ ಹೋದರೆ ಆ ಲೋಕದ ಕರೆನ್ಸಿಗೆ ನಮ್ಮ ಒಂದು ಸಂಪತ್ತನ್ನು ನಾವು ವರ್ಗಾಯಿಸ್ಕೊಳ್ಬೇಕಾಗುತ್ತೆ. ಹೀಗಾಗಿ ಶ್ರೀಮತಿ ಶೋಭಾ ದೇಸಾಯಿ ಅವರು ಪರಲೋಕದಲ್ಲಿದ್ದಾರೆ. ಅವರಿಗೆ ಯಾವುದೇ ಫೋನ್ಪೇ ಮೂಲಕ ಕಳಿಸ್ಲಿಕ್ಕಾಗೋದಿಲ್ಲ, ಯಾವುದೇ ರೀತಿ ಕಳಿಸ್ಲಿಕ್ಕಾಗೋದಿಲ್ಲ. ಅಲ್ಲಿಗೆ ಕಳಿಸಲು ಸಾಧ್ಯವಾಗುವಂತಹ ಕರೆನ್ಸಿಯಾಗಿ, ಪುಣ್ಯದ ಕರೆನ್ಸಿಯನ್ನಾಗಿ ಶ್ರೀನಿವಾಸ ಮೂರ್ತಿಯವರು ಸಮಾಜ ಸೇವೆಯ ಹೆಸರಿನಲ್ಲಿ ಪುಣ್ಯವನ್ನು ಗಳಿಸಿ ಅವರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಈ ಒಂದು ಸಾಮಾಜಿಕ ಕಾರ್ಯ ಅವರಿಂದ ಯಶಸ್ವಿಯಾಗಲಿ ಎನ್ನುವ ಆಶಯದೊಂದಿಗೆ, ಆಗಲೇ ನಾನು ಹೇಳಿದಂತೆ, ಸೂರ್ಯನಿಂದ ಎಲ್ಲ ಫಲಾನುಭವಿಗಳಿಗೆ ಆರೋಗ್ಯ ಲಭಿಸಲಿ, ಅಗ್ನಿಯಿಂದ ಎಲ್ಲ ಫಲಾನುಭವಿಗಳಿಗೆ ಆಯುಷ್ಯ ಲಭಿಸಲಿ, ಮಹೇಶ್ವರನಿಂದ ಎಲ್ಲ ಫಲಾನುಭವಿಗಳಿಗೆ ಜ್ಞಾನ ಲಭಿಸಲಿ, ಮತ್ತು ಜನಾರ್ದನನಿಂದ ಶೋಭಾ ಮೇಡಮ್ ಅವರಿಗೆ, ದೇಸಾಯಿ ಅವರಿಗೆ ಮುಕ್ತಿ ಲಭಿಸಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ, ಸಮಯದ ಅಭಾವ ಇರೋದರಿಂದ ಈಗಾಗಲೇ ಅಕ್ಷೋಭ್ಯ ರಘುಭೂಷಣ ತೀರ್ಥ ಶ್ರೀಪಾದರ ಕರಕಮಲ ಸಂಜಾತರಾದಂತಹ ಅಕ್ಷೋಭ್ಯ ರಾಮಪ್ರಿಯ ತೀರ್ಥ ಶ್ರೀಪಾದರು ದೇವಸ್ಥಾನಕ್ಕೆ ಆಗಮಿಸಿರೋದರಿಂದ, ಮ್ಯಾನೇಜಿಂಗ್ ಟ್ರಸ್ಟಿಯವರು ಅವರ ಸೇವೆಯಲ್ಲಿ ತೆರಳಬೇಕಾಗಿರೋದ್ರಿಂದ, ಅನಿವಾರ್ಯವಾಗಿ ಹೆಚ್ಚಿನ ಸಮಯ ಇಲ್ಲೋದರಿಂದ ಸಜ್ಜನಿಕೆಗೆ ಆ ಭಗವಂತನ ಕೃಪೆ ಇದ್ದೇ ಇರುತ್ತೆ. ಭಗವಂತ ಕಾಯಪ್ಪ ಅಂತಂದರೆ ಆತ ಕಂಬಳಿ ಹಾಕ್ಕೊಂಡು ಕೋಲ್ ಹಿಡ್ಕೊಂಡು ಬಂದು ನಿಂತು ಕಾಯ್ಲಿಕ್ಕೆ ಆಗೋದಿಲ್ಲ. ಕಾಯಪ್ಪ ಅಂದರೆ ಸಾಕು, ಆತ ಸಜ್ಜನರ ಸಂಘವನ್ನು ಕೊಡ್ತಾನಂತೆ, ಸತ್ಕಾರ್ಯದಲ್ಲಿ ಅವರನ್ನು ನಿಯೋಜಿಸ್ತಾನಂತೆ. ಹಾಗೆ ಸದಾ ಎಲ್ಲರೂ ಸಜ್ಜನರ ಸಂಘದಲ್ಲಿಯೇ ಇದ್ದೀರಿ, ಸತ್ಕಾರ್ಯದಲ್ಲಿ ಎಲ್ಲರೂ ನಿಯೋಜನೆಗೊಂಡಿದ್ದೀರಿ. ಆ ದೇವರು ಎಲ್ಲರಿಗೂ ಶುಭವನ್ನು ಮಾಡಲೆನ್ನುವಂಥ
ಹಾರೈಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ.